ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಎಡುಗ್ಲೋಬ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಂಜಿನಿಯರಿಂಗ್ ಅಡ್ಮಿಷನ್ ಪ್ರೊಸೆಸ್, ಅದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್, ಸೀಟ್ ಅಲಾಟ್ಮೆಂಟ್ ಎಲ್ಲ ಹೆಂಗಾಗುತ್ತೆ, ಮತ್ತು ಫೀ ಸ್ಟ್ರಕ್ಚರಲ್ಲಿ ಏನೇನು ಬದಲಾವಣೆಗಳಾಗಿದೆ, ಮತ್ತು ಇವಾಗ ಒಂದು ಹೊಸದು ಇನ್ವೆನ್ಷನ್ ಮಾಡಿದ್ದಾರೆ, ಅದು ಫೇಸ್ ರೆಕಗ್ನಿಷನ್ ಸಿಸ್ಟಮ್, ಅದು ಒಂದು ಯಾವ ಥರ ನೀವು ಇದರಲ್ಲಿ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತೀವಿ. ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ವಿಡಿಯೋ ಬಿಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಮತ್ತು ಇನ್ನೂ ಈ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಜಾಯಿನ್ ಆಗಿ. ಎಲ್ಲ ಅಪ್ಡೇಟ್ಸ್ ನಿಮಗೆ ಬೇಗ ರೀಚ್ ಆಗುತ್ತೆ. ಏನೇನು ಡೌಟ್ಸ್ ಇದ್ರೂ ಎಲ್ಲ ಕ್ಲಾರಿಫಿಕೇಷನ್ ಸಿಗುತ್ತೆ. ಇವಾಗ ಲೇಟ್ ಮಾಡೋದು ಬೇಡ, ಡೈರೆಕ್ಟ್ ವಿಡಿಯೋ ಹೋಗೋಣ ಬನ್ನಿ. ಇವಾಗ ರೀಸೆಂಟಾಗಿ ನಡೆದಿರೋ ಸೀಟ್ ಅಲೋಕೇಶನ್ ಸೆರ್ಮನಿ, ಇದಕ್ಕೆ ಅಟೆಂಡ್ ಯಾರ್ಯಾರು ಆಗಿದ್ದೀರಾ ಅವರಿಗೆ ಇದ್ರದ್ದೆಲ್ಲ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಇನ್ನೂ ಯಾರ್ಯಾರು ಅಟೆಂಡ್ ಆಗಿಲ್ಲ, ಈ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಡ್ತೀವಿ. ಏನೇನು ಹೇಳಿದ್ರು, ಅಲ್ಲಿ ಏನೇನು ಚೇಂಜಸ್ ಆಗಿದೆ, ಏನೇನು ವೆರಿಫಿಕೇಷನ್ಸ್ ಯಾವ್ಯಾವ ಥರ ಮಾಡಬೇಕು ಎಲ್ಲ ಹೇಳ್ಕೊಡ್ತೀವಿ ಈ ವಿಡಿಯೋದಲ್ಲಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಇವಾಗ ಆಗಿರೋ ಸೀಟ್ ಅಲೋಕೇಶನ್ ಸೆರ್ಮನಿ, ಇದರಲ್ಲಿ ಏನು ಅಪ್ಡೇಟ್ ಹೇಳಿದ್ದಾರೆ, ಬಿಗ್ಗೆಸ್ಟ್ ಅಪ್ಡೇಟ್ ಅಂತ ಏನು ಹೇಳ್ತಿದ್ವಿ, ಅದು ಈಗ ಪ್ರತಿ ವರ್ಷದಂತೆ ಈ ಇಯರ್ ಫೀ ಸ್ಟ್ರಕ್ಚರ್ ಇರಲ್ಲ, ಚೇಂಜ್ ಆಗಿರುತ್ತೆ. ಅದು ಏನು ಚೇಂಜ್ ಆಗಿರುತ್ತೆ, ಯಾವ ಕೋರ್ಸಸ್, ಯಾವ ಪರ್ಟಿಕ್ಯುಲರ್ ಕೋರ್ಸ್ ಮೇಲೆ ಚೇಂಜ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಇವಾಗ ನಮ್ಮ ಕರ್ನಾಟಕದಲ್ಲಿ ತುಂಬಾ ಹಲವಾರು ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಲಕ್ಷಾಂತರ ಸೀಟ್ಸ್ ಅವೈಲೇಬಲ್ ಇರುತ್ತೆ. ಬಟ್ ಎಷ್ಟೊಂದು ಜನ ಕೆಲವೊಂದು ಕೋರ್ಸಸ್ಗೆ ಜಾಯ್ನ್ ಆಗ್ತಿಲ್ಲ, ಯಾಕಂದರೆ ಹೈ ಫೀ ಸ್ಟ್ರಕ್ಚರ್ ಇದೆ ಅಂತ. ಸೊ ಅದಕ್ಕೋಸ್ಕರ ಎಷ್ಟೊಂದು ಜನ BCA, BSc ಈ ಥರ ಮಾಡ್ತಾಯಿದ್ದಾರೆ, ಅವ್ರ ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ಕೋರ್ಸ್ ಬಿಟ್ಟು. ಇವಾಗ ಇದನ್ನು ಸಾಲ್ವ್ ಮಾಡೋದಕ್ಕೆ ಒಂದು ಹೊಸ ಪ್ಲ್ಯಾನ್ ಇಂಟ್ರಡ್ಯೂಸ್ ಮಾಡಿದ್ದಾರೆ ಈ ವರ್ಷದಿಂದ. ಇದು ಏನಂದರೆ, ಇವಾಗ ಕೋರ್ಸಸ್ ಲೈಕ್ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, ಮತ್ತು ಡೇಟಾ ಸೈನ್ಸ್, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ, ಇಷ್ಟು ಏನಿದೆ ಈ ಲಿಸ್ಟಲ್ಲಿ ಇದೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಏನು ಫೀ ಸ್ಟ್ರಕ್ಚರ್, ಏನು ಡಿಫ್ರೆನ್ಸ್ ವೇರಿಯೇಷನ್ಸ್ ಇರಲ್ಲ. ಇದರಲ್ಲಿ ಕಂಪ್ಲೀಟಾಗಿ ನಿಮಗೆ ಲಾಸ್ಟ್ ಇಯರಿಂದನೂ ಏನು ಇರ್ತಿತ್ತು, 1,04,000 ಈ ಥರ ಇರುತ್ತೆ ನಿಮಗೆ. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಇದಕ್ಕೆ ಈ ಕೋರ್ಸಸ್ಗೆ ಸೇಮ್ ಫೀ ಸ್ಟ್ರಕ್ಚರೇ ಇರುತ್ತೆ, ಏನು ಡಿಫ್ರೆನ್ಸ್ ವೇರಿಯೇಷನ್ಸ್ ಆಗಲ್ಲ. ಇನ್ನು ಇದರಲ್ಲಿ ಎಲ್ಲ ಕಾಲೇಜಸ್ಸಲ್ಲೂ ಆಲ್ ಓವರ್ ಕರ್ನಾಟಕ ನೋಡಿದ್ರೆ ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗ್, ಎಷ್ಟೊಂದು ಜನಕ್ಕೆ ಈ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವ್ರು ಒಂದು ಗೋಲ್ ಸೆಟ್ ಮಾಡ್ಕೊಂಡಿರ್ತಾರೆ, ಏಮ್ ಸೆಟ್ ಮಾಡಿರ್ತಾರೆ. ಸೊ ಅದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಎಷ್ಟೊಂದು ಸೀಟ್ಸ್ ವೇಕೆಂಟ್ ಆಗ್ತಾ ಇದೆ. ಸೊ ಈ ಮೆಕ್ಯಾನಿಕಲ್ ಸಿವಿಲ್ ಏನಿದೆ ಇದರಲ್ಲಿ ತುಂಬಾ ಸೀಟ್ಸ್ ವೇಕೆಂಟ್ ಆಗ್ತಿದೆ. ಯಾವ ಥರ ಅಂದರೆ ನೋಡಿ, ಎಕ್ಸಾಂಪಲ್, ಇವಾಗ ಒಂದು ಕಾಲೇಜಿಗೆ KCET ಸೀಟ್ಸ್ ಅಂತ ನಿಮಗೆ 120 ಸೀಟ್ಸ್ ಇರುತ್ತೆ. ಇನ್ನೂ 30 ಸೀಟ್ಸ್ ಬಂದು ಮ್ಯಾನೇಜ್ಮೆಂಟ್ ಕೋಟಾ ಅಂತ ಇರುತ್ತೆ ಕಾಲೇಜವ್ರಿಗೆ ಅಂತಾನೆ. ಸೊ ಆ 120 ಸೀಟ್ಸಲ್ಲಿ ಜಸ್ಟ್ 30 to 40 ಸೀಟ್ಸ್ ಅಷ್ಟೇ ಫಿಲ್ ಆಗ್ತಾ ಇರೋದು ಈ ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗಿಗೆ. ಸೊ ಜಸ್ಟ್ ಬಿಕಾಸ್, ಯಾಕಂದರೆ ಇದಕ್ಕೂ ಸೇಮ್ ಫೀಸ್ ಈ ಥರ 1,04,000, 1,15,000 ಈ ಥರನೇ ಸೇಮ್ ಫೀಸ್ ಸ್ಟ್ರಕ್ಚರ್ ಆಗ್ತಾ ಇದೆ ಅಂತ ಎಷ್ಟೊಂದು ಜನಕ್ಕೆ ಅದಕ್ಕೆ ಜಾಯಿನ್ ಆಗೋಕ್ಕಾಗ್ತಾ ಇಲ್ಲ, ಇಂಜಿನಿಯರಿಂಗ್ ಬರೋಕ್ಕಾಗ್ತಾ ಇಲ್ಲ. ಈ ರೀಸನ್ನ ಸಾಲ್ವ್ ಮಾಡೋದಕ್ಕೆ ಈ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅದು ಎಷ್ಟು ಕಮ್ಮಿ ಮಾಡ್ತೀನಿ ಅಂತ ಅಂದರೆ, ಸೊ ಒಂದು ಪ್ರತಿ ವರ್ಷದಂತ ಈ ಥರ 1,04,000 ತನಕ ಏನಿರಲ್ಲ ಈ ಸತಿ ಫೀಸು. ಈ ಸತಿ ಫೀ ಸ್ಟ್ರಕ್ಚರ್ ಬಂದು ಜಸ್ಟ್ 50,000 to 60,000 ಅಷ್ಟೇ ಇರುತ್ತೆ ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗ್ಗೆ. ಇದು ಒಂದು ಗುಡ್ ಚಾನ್ಸ್ ಸ್ಟೂಡೆಂಟ್ಸ್, ನಿಮಗೆ ಯಾರಿಗೆ ತುಂಬ ಇಂಟ್ರೆಸ್ಟ್ ಇದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಕೋರ್ಸಸಲ್ಲಿ, ಡೆಫಿನೆಟ್ಲಿ ಇದಕ್ಕೆ ಈ ಸತಿ ಎನ್ರೋಲ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಸೊ ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗಿಗೆ ಜಾಯ್ನ್ ಆಗಿ. ಬಟ್ ಈ ಸತಿ ಆ ಕೋರ್ಸಸ್ಗೆಲ್ಲ ಜಾಯ್ನ್ ಆಗ್ಬೋದು, ಬಟ್ ಅದು ತುಂಬ ಕಮ್ಮಿ ದುಡ್ಡಿಂದ ಜಾಯ್ನ್ ಆಗ್ಬೋದು. ಯಾವುದೇ ಕಾರಣಕ್ಕೂ ಫೀ ಸ್ಟ್ರಕ್ಚರ್ ಹೈ ಇರಲ್ಲ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ, ಈ ಸತಿ ಅಡ್ಮಿಷನ್ ಪ್ರೊಸೆಸ್ ನಿಮಗೆ ಸ್ವಲ್ಪ ವೇರಿಯೇಷನ್ಸ್ ಆಗಿರುತ್ತೆ. ಪ್ರತಿ ಸಲ ಅಡ್ಮಿಷನ್ ಥರ ಇರಲ್ಲ, ಈ ಸತಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅದು ಏನು ಡಿಫ್ರೆಂಟ್ ಅಂದರೆ, ಈಗ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮತ್ತು ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ಏನು ಅಂದರೆ, ಇದನ್ನು ಎಲ್ಲ ಕಾಲೇಜಸ್ಗೂ ಇನ್ಫಾರ್ಮ್ ಮಾಡ್ತಿದ್ದಾರೆ, ಎಲ್ಲ ಪೇರೆಂಟ್ಸ್ಗೂ ಇನ್ಫಾರ್ಮ್ ಆಗ್ತಿದೆ. ಇದರಲ್ಲಿ ಏನಂದರೆ ಹೊಸದಾಗಿರೋದು ಫೇಸ್ ರೆಕಗ್ನೇಷನ್
ಸಿಸ್ಟಮ್ ಆ್ಯಡ್ ಆಗಿದೆ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ಅಂದರೆ ಇದೇ ಮೇಜರ್ ಚೇಂಜ್ ಇದು. ಎಲ್ಲ ಸ್ಟೂಡೆಂಟ್ಸು ಪ್ರತಿಯೊಬ್ಬರು ಇದು ನ್ಯೂ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೋಬೇಕು. ಮತ್ತು ಈವನ್ ಆಪ್ಷನ್ ಎಂಟ್ರಿ ಪ್ರೋಸೆಸ್ಸು ಕೂಡ ಚೇಂಜ್ ಆಗಿರುತ್ತೆ. ಓಕೆನಾ? ಈ ಸತಿ ಪ್ರತಿ ವರ್ಷದಂತೆ ನಿಮ್ಮ ಸೀನಿಯರ್ಸ್ ಯಾರ್ಯಾರು ಹೇಳ್ತಾರೆ ಆ ಥರ ಇರಲ್ಲ. ಈ ಸತಿ ಚೇಂಜಸ್ ಆಗಿರುತ್ತೆ. ಅದು ಏನೇನು ಬದಲಾವಣೆ ಅಂತ ಎಲ್ಲ ಹೇಳ್ತೀವಿ. ನಿಮಗೇನಾದರೂ ಇವಾಗ ಏನೇನು ಈ ಥರ ಚೇಂಜ್ ಆಗುತ್ತೆ ನೆಕ್ಸ್ಟಿಂದ ಈ ಥರ ಎಲ್ಲ ನಿಮ್ಗೆ ಅದು ಒಂದು ಡೆಮೋ ವಿಡಿಯೋ ಬೇಕು ಅನ್ನೋದೇ ಇದ್ದರೆ ನೀವು ಒಂದು ಕಮೆಂಟಲ್ಲಿ ನಮ್ಗೆ ಈಗಲೇ ಹೇಳಿ. ಡೆಫಿನೆಟ್ಲಿ ನಾವು ನಿಮಗೊಂದು ಲೈವ್ ವಿಡಿಯೋ ಯಾವ ಥರ ನೀವು ಅದಕ್ಕೆ ಸೀಟ್ಸ್ ಅಲಾಟ್ ಮಾಡಬೇಕು ಒಂದು ಡೆಮೋ ವಿಡಿಯೋನ ನಾವು ನಿಮಗೆ ಪೋಸ್ಟ್ ಮಾಡ್ತೀವಿ. ಇವಾಗ ಆಪ್ಷನ್ ಎಂಟ್ರಿ ಅಂತ ಬಂದ ತಕ್ಷಣವೇ ಎಲ್ಲರಿಗೂ ನೆನಪಾಗೋದು ಹೆಂಗಿರುತ್ತೆ, ಯಾವ ಥರ ಕಾಲೇಜಸ್ನ ಹಾಕಬೇಕು, ನಾನೇನಾದರೂ ಹಾಕಿದಾಗ ಒಂದೇ ಕಾಲೇಜಲ್ಲಿ 2 ಕೋರ್ಸ್ ಹಾಕ್ಬೋದಾ, ಹಾಕೋಕ್ಕಾಗಲ್ವಾ, ಅಥವಾ ಹಾಕಿದ್ರೂ ಸೇಮ್ ಯಾವ ಥರ ತೊಗೊಳುತ್ತೆ, ಯಾವ ಥರ ಅದು ಅಲಾಟ್ ಆಗ್ಬೋದು, ಮತ್ತು ಇದರಲ್ಲಿ ಯಾವ ಥರ ಸ್ಟಾರ್ಟಿಂಗ್ ಏನು ಡೈರೆಕ್ಟೇ ಫಸ್ಟ್ ರೌಂಡ್ ಇರುತ್ತಾ ಏನು, ಇದೆಲ್ಲ ಅಪ್ಡೇಟ್ಸ್ಗೆ ನಾವು ಮತ್ತೆ ಇನ್ನೂ ಒಂದು ವಿಡಿಯೋ ಈಗ ನೆಕ್ಸ್ಟ್ ಇನ್ನೂ ಒಂದು ವಿಡಿಯೋ ಮಾಡ್ತೀವಿ. ಅದರಲ್ಲಿ ಎಲ್ಲನೂ ಕ್ಲಿಯರಾಗಿ ಇನ್ ಡೀಟೇಲ್ ಹೇಳಿರ್ತೀವಿ. ಇದಕ್ಕೆ ಆ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ಕಂಪ್ಲೀಟಾಗಿ ಏನೇ ಡೌಟ್ಸ್ ಇರಲಿ ನೀವು ಎಲ್ಲನೂ ಕ್ಲಾರಿಟಿ ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ನಿಮಗೆ ಸ್ವಲ್ಪ ಗೊತ್ತಿದೆ ಅಂತಲೇ ಅದನ್ನು ಕಂಪ್ಲೀಟಾಗಿ ರಾಂಗ್ ಡಿಸಿಷನ್ಸ್ ತೊಗೋಬೇಡಿ. ಬಿಕಾಸ್ ನೀವು ಅದು ಒಂದು ಸತಿ ಅದನ್ನೇನು ಅಪ್ಲೈ ಮಾಡಬೇಕಾದ್ರೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಒಂದು ಸತಿ ಸಬ್ಮಿಟ್ ಮಾಡಿದ್ರೆ ಡೆಫಿನೆಟ್ಲಿ ಅದನ್ನು ನೀವು ಯಾವುದೇ ಕಾರಣಕ್ಕೂ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ನೀವು ಒಂದು ಸತಿ ಮಾಡೋದಕ್ಕಿಂತ ಒಂದು ಸತಿ ಅಲ್ಲ 2 ಸತಿ ನೀವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಗೆ ಆ ಕಾಲೇಜಲ್ಲಿ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಇಂಟ್ರೆಸ್ಟ್ ಇದೆಯಾ, ಮತ್ತು ನಿಮಗೆ ಬಂದಿರೋ ರ್ಯಾಂಕಿಗೆ ಅದು ಮ್ಯಾಚ್ ಇದೆಯಾ, ಅದಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಅದನ್ನು ಯಾವ ಥರ ನೋಡೋದಕ್ಕೆ ಗೊತ್ತಾಗಲಿಲ್ಲ ಅಂದರೆ ನೀವು ಹೇಳಿ, ಡೆಫಿನೆಟ್ಲಿ ನಾವು ಅದಕ್ಕೂ ಒಂದು ವಿಡಿಯೋ ಮಾಡ್ತೀವಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಿದ್ದೀವಿ. ಮೇಕ್ ಶ್ಯೂರ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಜಾಯ್ನ್ ಅವರ್ ವಾಟ್ಸಪ್ ಗ್ರೂಪ್ ಫಾರ್ ರೆಗ್ಯುಲರ್ ಅಪ್ಡೇಟ್ಸ್. ನಿಮಗೆ ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.